ನಾನು ನಿಮ್ಮ ಪ್ರೀತಿಯ ನೇತ್ರ ರೆಡ್ಡಿ ನಿಮಗೋಸ್ಕರ ಒಂದು ಹೊಸದಾಗಿರೋ ಅಡಿಗೆಯನ್ನ ಮಾಡೋಣ ಅಂತ ಇಲ್ಲಿ ತನಕ ಬಂದಿದ್ದೀನಿ ನಮ್ಮ ಹೊಲದಕ್ಕೆ. ಇವತ್ತು ಹೊಸದಾಗಿ ಟ್ರೈ ಮಾಡೋಣ. ನಿಮಗೂ ತೋರಿಸ್ತೀನಿ, ನಾನು ಮಾಡ್ತೀನಿ, ನಾನು ತಿಂತೀನಿ, ನಿಮಗೂ ತೋರಿಸಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಈಗ ಒಂದು 5 ಮಿನಿಟ್ಸ್ ನಂಗೆ ಗ್ಯಾಪ್ ಕೊಟ್ಟರೆ ನಾನು ಒಲೆನ ಅಂಟಿಸ್ಕೊಳ್ತೀನಿ. ಆಮೇಲೆ ಎಲ್ಲ ಏನೇನು ಆಗಬೇಕು ಅನ್ನೋದನ್ನು ನಿಮಗೂ ತಿಳಿಸ್ತೀನಿ. 2 ಮಿನಿಟ್ಸ್ ನೋಡಿ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಈಗ ಕಾಯ್ತಿದೆ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಕರಿಬೇವು, ಹಸಿಮೆಣಸಿನ್ಕಾಯಿ, ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ, ಇದು ಚಕ್ಕೆ ಲವಂಗ ಪೌಡರ್, ಖಾರದ ಪುಡಿ, ಈಗ ಎಗ್ ಹಾಕೊಳ್ಳೋಣ. ಈಗ ನೋಡಿ ರೈಸ್ ಹಾಕೊಂಡಿದ್ದೀನಿ. ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ರೆಡಿ ಆಗೋಗಿದೆ ಎಗ್ ರೈಸು. ಪ್ಲೇಟಲ್ಲಿ ಹಾಕೋಣ, ತಿನ್ನೋಣ. ನೋಡಿ ನಾವು ಕಳೆ ಬೀಜ ಗಿಡ ಹಾಕಿದೀವಿ, ಚಿಕ್ಕ ಚಿಕ್ಕ ಗಿಡಗ್ಲಿಗ್ಲೆ. ಇಲ್ಲಿ ಬಂದು ನಾನೀಗ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದೀನಿ. ಒಲೆನ ಅಂಟಿಸಿ ಕಟ್ಟಿಗೆಯನ್ನ ಇಟ್ಟು ನಾನೇ ಕಷ್ಟಪಟ್ಟು ನಾನೇ ಮಾಡಿ ನಾನೇ ತಿಂತಾ ಇದ್ದೀನಿ. ನಿಮ್ಗೂ ಈ ತರ ತಿನ್ಬೇಕಂದ್ರೆ ನೀವು ನಿಮ್ಮ ಹೊಲ ಹತ್ರ ಹೋಗಿ ತಿನ್ನಿ. ಆದ್ರೆ ಗ್ಯಾಸಲ್ಲಿ ಮಾಡ್ಕೊಂಡು ತಿನ್ನೋ ಅಷ್ಟು ಇದೇನಲ್ಲ. ಕಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ. ನೀವು ಕೂಡ ಟ್ರೈ ಮಾಡಿ. ಒನ್ ಮೋರ್, ಇನ್ನೊಂದೇನಂದ್ರೆ ಕಟ್ಟಿಗೆಯಲ್ಲಿ ಮಣ್ಣಿನ ಒಂದು ಪಾತ್ರೆಯಲ್ಲಿ ಮಾಡ್ಕೊಂಡು ತಿನ್ನೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ನೀವು ಟ್ರೈ ಮಾಡಿ. ಚಿಕ್ಕ ಮಕ್ಳಿದ್ರೆ ಅವ್ರಿಗೂ ಅಭ್ಯಾಸ ಮಾಡಿ. ಗ್ಯಾಸಲ್ಲಿ ಡೈಲಿ ತಿಂದು 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 ಗ್ಯಾಸ್ಟ್ರಿಕ್ ಆಗಿ ಹೆಲ್ತ್ ಇಶ್ಯೂಸ್ ಬಂದು ಅದರಿಂದ ತುಂಬಾ ಜನ ಆರೋಗ್ಯ ಕೆಟ್ಟೋಗ್ತಿದೆ. ಈ ತರ ಹೊಲಕ್ಕೆ ಬಂದು ಮಾಡ್ಕೊಂತೀನಿ ನೋಡಿ. ನಮ್ಮ ಹೊಲ ಚಿಕ್ಕ ಚಿಕ್ಕ ಗಿಡಗಳಿಗ್ಲೆ ವೆರಿ ನೈಸ್. ನೋಡಿದ್ರಾ ಹೇಗಿದೆ? ನೆಕ್ಸ್ಟ್ ಟೈಮ್ ಬರೋವಾಗ ಇನ್ನೊಂದ್ಸರಿ ತೋರಿಸ್ತೀನಿ ಇದೆ ಗಿಡನ. ಆಗ ಹೇಗಿರುತ್ತೆ ನೋಡಿ, ಚೆನ್ನಾಗಿರುತ್ತೆ. ಈ ತರ ತಿಂತಾ ಇದ್ರೆ ಏನ್ ಅನ್ಸಿದೆ ಗೊತ್ತಾ? ತುಂಬಾ ಅಂದ್ರೆ ತುಂಬಾ ಲವ್ಲಿ, ಸಖತ್ತಾಗಿದೆ. ಬಾಯ್. ನೆಕ್ಸ್ಟ್ ಟೈಮ್ ಇನ್ನೊಂದು ಹೊಸದು ವಿಡಿಯೋ ನಿಮ್ಮ ಮುಂದೆ ತಗೋಬರ್ತೀನಿ. ಚೆನ್ನಾಗಿ ಮಾಡೋಣ. ಬಾಯ್.